ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನ್ನ ಅರೆಮನೆಗಳಲ್ಲಿ ಸೌಭಾಗ್ಯವಿರಲಿ. ಸೋಮವಾರ 20 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 8ನೇ ವಚನ. ಅವರಿಗೆ ಅಂಜಬೇಡ, ನಿನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಕಾರ್ಯಕ್ಕೆ, ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಕೊಂಡು ಮಾಡಿದಂಥವನನ್ನು ದೇವರು ತಾನೇ ಉದ್ಧರಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಅವರಿಗೆ ಅಂಜಬೇಡ. ಕರ್ತನಲ್ಲಿ ಪ್ರಿಯರೇ, ದೇವರು ಯೆರೆಮೀಯನನ್ನು ತನ್ನ ಕಾರ್ಯಕ್ಕೋಸ್ಕರವಾಗಿ ಕರೆಯುತ್ತಾ, ತಾಯ ಗರ್ಭದಿಂದಲೇ ನಿನ್ನನ್ನು ನಾನು ಬಲ್ಲೆನು, ನಿನ್ನನ್ನು ವಿಶೇಷವಾಗಿ ಅನೇಕರ ಮುಂದೆ ಅನೇಕ ದೇಶಗಳಿಗೆ ಪ್ರವಾದಿಯಾಗಿ ನೇಮಿಸುತ್ತೇನೆ ಎಂಬುದಾಗಿ ಹೇಳಿದನು. ಯೆರೆಮೀಯನು ಖಂಡಿತವಾಗಿಯೂ ತನಗೆ ಅದು ಆಗದು, ಸಾಧ್ಯವಿಲ್ಲ, ಅವನಲ್ಲಿ ಅನೇಕ ಬಲಹೀನತೆಗಳುಂಟು ಎಂಬುದಾಗಿ ಹೇಳುವಾಗ ದೇವರು ಅವರಿಗೆ ಹೆದರಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನ ನುಡಿ ಎಂಬುದಾಗಿ ಭರವಸೆಯ ಮಾತನ್ನು ಹೇಳಿದನು. ಯೆರೆಮೀಯನನ್ನು ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಮುಂದೆ ಆಗುವಂಥ ಪರಿಸ್ಥಿತಿ, ಅಂದರೆ ಬ್ಯಾಬಿಲೋನನ ಅರಸನಾದಂಥ ನೆಬೂಕದ್ನೆಚ್ಚರನು ಈ ಅರಸನನ್ನು ಸೋಲಿಸಿ ಇವರೆಲ್ಲರನ್ನು ಸೆರೆ ಹಿಡಿಯುವಂಥ ಪರಿಸ್ಥಿತಿ ಬರುತ್ತದೆ ಎಂಬುದಾಗಿ ಹೇಳುವುದಕ್ಕೋಸ್ಕರವಾಗಿ ನೇಮಿಸುತ್ತಿದ್ದಾನೆ. ಇಂಥ ಸಂದರ್ಭದಲ್ಲಿ ಅನೇಕ ವಿರೋಧಿಗಳನ್ನು ಎದುರಿಸಬೇಕಾಗುತ್ತದೆ. ಅನೇಕ ಅಧಿಕಾರ ಉಳ್ಳಂಥವರು ಯೆರೆಮೀಯನ ವಿರುದ್ಧವಾಗಿ ನಿಲ್ಲುತ್ತಾರೆ. ಆದರೂ ದೇವರು ಅವರು ಯಾರಿಗೂ ಅಂಜಬೇಡ, ನಿನ್ನನ್ನು ನಾನೇ ಉದ್ಧರಿಸುವೆನು ಎಂಬುದಾಗಿ ಮಾತು ಕೊಡುತ್ತಾನೆ. ಅದೇ ರೀತಿಯಲ್ಲಿ ದೇವರು ಯೆರೆಮೀಯನನ್ನು ಬಾವಿಗೆ ಹಾಕಿದಾಗ ಎಬೆದ್ಮೆಲೆಕನನ್ನು ಕಳುಹಿಸಿ ವಿಮೋಚಿಸಿದನು. ಮತ್ತು ಎಲ್ಲರನ್ನೂ ಅರಸನು ನೆಬೂಕದ್ನೆಚ್ಚರನು ಸೆರೆ ಹಿಡಿದಾಗ ಯೆರೆಮೀಯನಿಗೂ ಎಬೆದ್ಮೆಲೆಕನಿಗೂ ದೇವರು ವಿಮೋಚನೆಯನ್ನು ನೀಡಿದನು, ಸ್ವತಂತ್ರ ಕೊಟ್ಟನು, ಅವರನ್ನು ಉದ್ಧರಿಸಿದನು. ಕರ್ತನಲ್ಲಿ ಪ್ರಿಯರೇ, ದೇವರ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟರೆ ದೇವರು ತಾನೇ ನಮ್ಮನ್ನು ಉದ್ಧರಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ದಯಮಾಯ ಸ್ವಾಮಿ, ನಿನ್ನನ್ನು ನಂಬಿ ನಿನ್ನ ಕಾರ್ಯವನ್ನು ಮಾಡುತ್ತಾ ನಿನಗೋಸ್ಕರವಾಗಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.